ಆತ್ಮಿಕತೆ ಇದ್ರೆ ಅಪಾಯಗಳು ಬರುವುದಿಲ್ಲವೋ? ಖಂಡಿತವಾಗಿ ಬರ್ತವೆ. ಆರ್ಥಿಕ ತೊಂದರೆ ಇರುವುದಿಲ್ಲವೋ? ಖಂಡಿತವಾಗಿ ಇರುತ್ತವೆ. ಹಾಗಾದರೆ ನಿಮಗೊಂದು ಅದ್ಭುತವಾದ ಸತ್ಯವನ್ನು ಹೇಳ್ತೇನೆ, ಎಲ್ಲರೂ ಗಮನ ಕೊಟ್ಟು ಕೇಳಿರಿ. ಬೈಬಲ್ನಲ್ಲಿ ಒಬ್ಬ ಪ್ರವಾದಿಯ ಹೆಂಡತಿ ಇದ್ದಾಳೆ. ಆ ಪ್ರವಾದಿ ಸಾಯುತ್ತಾನೆ. ಸಾಯುವುದಕ್ಕಿಂತ ಮುಂಚೆ ಆ ಪ್ರವಾದಿ ಸಾಲ ಮಾಡಿ ಸಾಯುತ್ತಾನೆ. ಅವನು ಸತ್ತ ನಂತರ ಸಾಲ ಕೊಟ್ಟಂತವರು ಸಾಲ ಕೇಳಲು ಬರ್ತಾರೆ. ಪ್ರವಾದಿಯ ಹೆಂಡತಿ ಬಳಿಗೆ ಬಂದು, ನಿನ್ನ ಗಂಡ ಸಾಲ ಮಾಡಿ ಸತ್ತಿದ್ದಾನೆ, ಸಾಲ ತೀರಿಸುತ್ತೀಯೋ ಇಲ್ಲವೋ? ಇಲ್ಲವಾದರೆ ನಿನ್ನ ಹತ್ರ ಇರುವ 2 ಮಕ್ಕಳನ್ನು ಆಳಾಗಿ ಕೆಲಸ ಮಾಡುವವರನ್ನಾಗಿ ತಕೊಂಡು ಹೋಗ್ತೇವೆ, ಏನನ್ನುತ್ತೀ ಎಂದು ಬೆದರಿಸಲು ಆರಂಭಿಸುತ್ತಾರೆ. ಹಾಗೆ ಬೆದರಿಸುತ್ತಿರುವಾಗ ಈ ಪ್ರವಾದಿಯ ಹೆಂಡತಿ ಹತ್ತಿರದಲ್ಲೇ ಇರುವ ಮತ್ತೊಬ್ಬ ಪ್ರವಾದಿಯ ಬಳಿಗೆ ಹೋಗ್ತಾಳೆ. ಯಾರು ಆ ಪ್ರವಾದಿ? ಎಲೀಷಾ ಎಂಬ ಪ್ರವಾದಿಯ ಬಳಿಗೆ ಹೋಗ್ತಾಳೆ. ಆ ವಾಕ್ಯ ನೋಡೋಣ ಬನ್ನಿ. 2ನೇ ಅರಸುಗಳು 4ನೇ ಅಧ್ಯಾಯ 1ನೇ ವಚನ. ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲಿನ ಒಬ್ಬನ ಹೆಂಡತಿ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಎಲೀಷನಿಗೆ ಮೊರೆಯಿಟ್ಟಳು. ಎಲೀಷ ಆಕೆಗೆ, ನಾನು ನಿನಗೇನು ಮಾಡಬೇಕನ್ನುತ್ತೀ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ 1 ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ ಅಂದನು. ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಲನ್ನು ಮುಚ್ಚಿಕೊಂಡು ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಗಿಡು ಎಂದು ಹೇಳಿದನು. ಸಹೋದರ ಸಹೋದರಿಯರೇ, ಒಂದು ವಿಚಿತ್ರವಾದ ಸಂಘಟನೆ ಸಂಭವಿಸಿತು. ಅದೇನೆಂದರೆ, ಒಂದು ದಿನ ಒಬ್ಬ ಪ್ರವಾದಿಯ ಹೆಂಡತಿ ಕಷ್ಟಕ್ಕೆ ಗುರಿಯಾಗುತ್ತಾಳೆ. ಸೇವಕನು ಸತ್ತ ನಂತರ ಸೇವಕನ ಕುಟುಂಬ ಪ್ರಶ್ನಾರ್ಥಕವಾಗಿ ತಯಾರಾಯಿತು. ಹಾಗೆ ಪ್ರಶ್ನಾರ್ಥಕವಾಗಿ ತಯಾರಾದಾಗ ಆ ಸೇವಕನ ಹೆಂಡತಿ ಎಲೀಷನ ಬಳಿಗೆ ಬಂದು ಹೇಳ್ತಾಳೆ, ಅಯ್ಯಾ, ನಮಗೆ ಕಷ್ಟ ಬಂದಿದೆ, ನಮಗೆ ಸಮಸ್ಯೆ ಬಂದಿದೆ. ನಿನ್ನ ಸೇವಕನು ಸತ್ತು ಹೋದ, ನಮ್ಮನ್ನು ಅನಾಥರನ್ನಾಗಿ ಬಿಟ್ಟೋದ. ಸಾಲ ಕೊಟ್ಟವರು ಬಂದಿದ್ದಾರೆ, ಇರುವ 2 ಮಕ್ಕಳನ್ನು ತಕೊಂಡು ಹೋಗ್ತೇವನ್ನುತ್ತಿದ್ದಾರೆ. ಏನ್ ಮಾಡಬೇಕೆಂದು ಅರ್ಥವಾಗ್ತಿಲ್ಲಯ್ಯ. ಅವಳು ಯಾಕೆ ಬರ್ತಾಳೆ ಪ್ರವಾದಿಯ ಬಳಿಗೆ? ಪ್ರವಾದಿ ಸಾಲ ತೀರಿಸ್ತಾನಂದ್ಕೊಂಡು ಬಂದಳೋ? ಪ್ರವಾದಿ ದುಡ್ಡು ಕೊಡ್ತಾನಂದ್ಕೊಂಡು ಬಂದಳೋ? ಹಾಗಾದ್ರೆ ಯಾಕೆ ಪ್ರವಾದಿ ಬಳಿಗೆ ಬಂದಳು? ನಾನು ವಿಸಿಟಿಂಗ್ ಅವರ್ಸ್ ಏರ್ಪಡಿಸುತ್ತಾ ಇರ್ತೇನೆ. ಯಾರಾದರೂ ಒಂದು ವೇಳೆ ತಮ್ಮ ಕಷ್ಟ ಹೇಳಿಕೊಳ್ಳಲು ಬಯಸುವುದಾದರೆ, ಪ್ರಾರ್ಥನೆ ಸಹಾಯ ಕೋರುವುದಾದರೆ, ಒಬ್ಬ ಮಗನಾಗಿ, ನಮಗೊಬ್ಬ ಸತೀಶ್ ಕುಮಾರ್ನಂತಹ ಮಗನಿದ್ದಾನೆ, ಹೋಗಿ ನಮ್ಮ ಕಷ್ಟ ಹೇಳಿಕೊಳ್ಳುವುದಾದರೆ ಆ ಮಗನು ಪ್ರಾರ್ಥನೆ ಮಾಡ್ತಾನೆ. ಇಲ್ಲವೇ ಒಬ್ಬ ಅಣ್ಣನಂತೆ ನಮಗೋಸ್ಕರ ಒಬ್ಬ ಅಣ್ಣನಿದ್ದಾನೆ, ನಾವು ಎದುರಿಸುವ ಸಮಸ್ಯೆ ನಮ್ಮ ಅಣ್ಣನಿಗೆ ಹೇಳುವುದಾದರೆ ಒಬ್ಬ ಅಣ್ಣನಂತೆ ಅರ್ಥ ಮಾಡಿಕೊಂಡು ಪ್ರಾರ್ಥನೆ ಮಾಡುತ್ತಾರೆ ಎಂಬ ಉದ್ದೇಶದಿಂದ ನಾನು ವಿಸಿಟಿಂಗ್ ಅವರ್ಸ್ ಅನ್ನು ಏರ್ಪಡಿಸುತ್ತಿರುತ್ತೇನೆ. ಎಷ್ಟೇ ಬಡವನಾಗಿರಬಹುದು, ಯಾವ ಅಪಾಯಿಂಟ್ಮೆಂಟ್ ಇರಲಾರದೆ ನನ್ನನ್ನು ಭೇಟಿಯಾಗುವ ಅವಕಾಶ ನಾನು ಕೊಡುತ್ತಾ ಬಂದಿದ್ದೇನೆ. ಸುಮಾರು 12 ವರ್ಷಗಳಿಂದ ವಿಸಿಟಿಂಗ್ ಅವರ್ಸ್ ಅನ್ನು ಏರ್ಪಡಿಸುತ್ತಿದ್ದೇನೆ. ಯಾವ ರೆಕಮೆಂಡೇಶನ್ ಅವಶ್ಯಕತೆ ಇಲ್ಲ, ಯಾವ ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ. ಸರಿಯಾದ ಸಮಯಕ್ಕೆ ಬಂದು ಕೂತ್ಕೊಂಡ್ರೆ ಸಾಕು, ನೀವು ನನಗೆ ಭೇಟಿಯಾಗಿ ಹೋಗಬಹುದು. ಈ ರೀತಿಯಾಗಿ ವಿಸಿಟಿಂಗ್ ಅವರ್ಸ್ ಅನ್ನು ಇಷ್ಟೊಂದು ದೊಡ್ಡ ಸೇವೆ ಇಟ್ಕೊಂಡು ಬೇರೆ ಸೇವಕರು ಏರ್ಪಡಿಸುತ್ತಿದ್ದಾರೋ ಇಲ್ಲವೋ ಎಂದು ನನಗಂತೂ ಗೊತ್ತಿಲ್ಲ. ಆದರೆ ನನಗಿರುವ ಆಸೆ ಏನೆಂದರೆ, ದೇವರ ಸೇವೆ ಮಾಡಬೇಕು, ದೇವರ ಮಕ್ಕಳ ಸೇವೆ ಕೂಡ ಮಾಡಬೇಕು. ಅದಕ್ಕೋಸ್ಕರವೇ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ. ಹಾಗಾಗಿ ದೇವರ ಮಕ್ಕಳಿಗೆ ನಾನು ಲಭ್ಯವಾಗಿರಬೇಕು, ಅವರ ಅವಶ್ಯಕತೆ ಏನಾಗಿದೆ ಎಂದು ತಿಳ್ಕೊಂಡು ಅವರಿಗಾಗಿ ಪ್ರಾರ್ಥಿಸಬೇಕೆನ್ನುವುದು ನನ್ನ ಜವಾಬ್ದಾರಿಕೆಯಾಗಿದೆ. ಆದರೆ ದುರದೃಷ್ಟವೇನೆಂದರೆ, ಈ ವಿಸಿಟಿಂಗ್ ಅವರ್ಸ್ ಬರುವಾಗ ಬಹಳ ಜನರು ಕಾಗದ ಪತ್ರ ಹಿಡ್ಕೊಂಡು ಬರ್ತಾರೆ, ಪೇಪರ್ಸ್ ಹಿಡ್ಕೊಂಡು ಬರುತ್ತಾರೆ. ಒಬ್ಬ ಸಹೋದರಿ ಬಂದು ಮಂಚದ ಮೇಲಿರುವ ತನ್ನ ಗಂಡನ ಫೋಟೋ ತಂದು, ಬ್ರದರ್, ನನ್ನ ಗಂಡನ ಒಂದು ಬೆನ್ನೆಲುಬು ಮುರಿದೋಗಿದೆ, ಅವರಿಗೆ ಆಪರೇಷನ್ ಮಾಡ್ಬೇಕನ್ನುತ್ತಿದ್ದಾರೆ, ಡಾಕ್ಟರ್ಸ್ 10 ಲಕ್ಷ ಖರ್ಚಾಗುತ್ತೆ ಅನ್ನುತ್ತಿದ್ದಾರೆ, 10 ಲಕ್ಷ ಜೋಡಿಸ್ಕೋಮ್ಮ, 10 ಲಕ್ಷ ಇರುವುದಾದ್ರೆ ಆಪರೇಷನ್ ಮಾಡ್ತೇನೆ ಅನ್ನುತ್ತಿದ್ದಾರೆ. ಇದು ನನ್ನ ಸಮಸ್ಯೆ ಬ್ರದರ್ ಎಂದು ನನ್ನ ಕಡೆ ನೋಡ್ತಾರೆ. ನನ್ನ ಕಡೆ ನೋಡಿದ್ರೆ ಅರ್ಥವೇನು? ಈ 10 ಲಕ್ಷ ನನಗೆ ಕೊಡು ಅನ್ನುತ್ತಿದ್ದಾಳೋ, ಇಲ್ಲವೇ ಯೇಸು ಅದ್ಭುತ ಮಾಡಿ ನನ್ನ ಗಂಡನಿಗೆ ವಾಸಿ ಮಾಡುವ ಹಾಗೆ ಪ್ರಾರ್ಥನೆ ಮಾಡನ್ನುತ್ತಿದ್ದಾಳೋ? ಪ್ರಾರ್ಥಿಸಿ ಎಂಬ ಮಾತು ಬಾಯಲ್ಲೇ ಬರಲ್ಲ, ನನ್ನ ಕಡೆಗೇ ನೋಡ್ತಾಳೆ. ಆಗ ಖಂಡಿತವಾಗಿ ನಾನು ಹೇಳ್ತೇನೆ, ಅಮ್ಮ, ನಾನಿರೋದು ಪ್ರಾರ್ಥಿಸುವುದಕ್ಕಾಗಿ, ನಿನ್ನ ಗಂಡನಿಗೆ ದೇವರು ಮುಟ್ಟುವ ಹಾಗೆ ಪ್ರಾರ್ಥನೆ ಮಾಡುತ್ತೇನೆ ಎಂದು ಹೇಳಿ ಪ್ರಾರ್ಥನೆ ಮಾಡಿ, ದೇವರೇ, ಈ ವ್ಯಕ್ತಿಯನ್ನು ಮುಟ್ಟು ಕನಿಕರಿಸು ದೇವರೇ ಎಂಬುದಾಗಿ ಪ್ರಾರ್ಥಿಸಿದರೆ ಆಕೆಗೆ ಸಂತೋಷ ಇರಲ್ಲ. ಯಾಕೆಂದ್ರೆ ಯಾರಿಗೆ ಬೇಕು ನಿಮ್ಮ ಜುಜುಬಿ ಪ್ರಾರ್ಥನೆ?
ಇದು ಬೇಕು. ಏನು ದುಡ್ಡು ಕೊಟ್ಟು ಕಳಿಸ್ರಿ, ಅದಕ್ಕೋಸ್ಕರವೋ ಸೇವಕನಿರೋದು? ಅದಾದ ನಂತರ ಮತ್ತೊಬ್ಬ ಸಹೋದರಿ ಬಂದಳು. ಆ ಸಹೋದರಿ ಹೇಳ್ತಾಳೆ, ನನ್ನ ಗಂಡ ಸೇವಕನಾಗಿದ್ದನು, ತೀರ್ಕೊಂಡಿದ್ದಾರೆ, ಸೇವೆ ಮಾಡುತ್ತಲೇ ಸತ್ತೋದ್ರು. ಈಗ ಸಭೆ ಪೂರ್ತಿಯಾಗಿ ಚದರಿ ಹೋಯ್ತು. ಈಗ ನಾನು ನನ್ನ ಮಕ್ಕಳು ಅನಾಥರಾಗಿದ್ದೇವೆ. ಏನ್ ಮಾಡಬೇಕು ಅರ್ಥವಾಗ್ತಿಲ್ಲ. ಅಂದಾಗ ನಿಮಗೆ ಜ್ಞಾಪಕ ಇದೆಯಾ, ಗತದಲ್ಲಿ ಕೋವಿಡ್ ನಿಮಿತ್ತ ಅನೇಕ ಜನ ಸೇವಕರು ಮರಣ ಹೊಂದಿದಾಗ ಹಾಗೆ ಸೇವಕರನ್ನು ಕಳೆದುಕೊಂಡ ಕುಟುಂಬಸ್ಥರು ನಮಗೆ ಫೋನ್ ಮಾಡಿದ್ದಾರೆ ಸಹಾಯಕ್ಕಾಗಿ. ನಮಗೆ ಸಹಾಯ ಮಾಡಿ ಎಂದು ಕರೆ ಮಾಡಿರುವ ಪ್ರತಿಯೊಂದು ಸೇವಕರ ಕುಟುಂಬಕ್ಕೆ ಈ ದಿನದವರೆಗೂ ತಿಂಗಳಿಗೆ ಇಷ್ಟು ಹಣ ಎಂಬುದಾಗಿ ನಾವು ಪ್ರತಿ ತಿಂಗಳು ಸಹಾಯ ಮಾಡುತ್ತಾ ಇದ್ದೇವೆ. ಈ ದಿನಕ್ಕೂ ಕೂಡ ಯಾವ ಸೇವಕರು ಪ್ರಾಣ ಕಳೆದುಕೊಂಡಿದ್ದಾರೋ, ಹೆಂಡತಿ ಮಕ್ಕಳು ನಿಸ್ಸಹಾಯಕರಾಗಿ ಉಳ್ಕೊಂಡಿದ್ದಾರೋ ಅವರಿಗೂ ಕೂಡ ಈ ದಿನಕ್ಕೂ ನಾವು ಸಹಾಯ ಕಳಿಸುತ್ತಿದ್ದೇವೆ. ಪ್ರತಿ ತಿಂಗಳು ಅಂಥವರಿಗೆ ಆರ್ಥಿಕ ಸಹಾಯ ಮಾಡುತ್ತಿದ್ದೇವೆ. ನನ್ನ ಆಸೆ ಏನೆಂದರೆ ಕಲ್ವರಿ ಸ್ವರ ವೀಕ್ಷಿಸುವ ಪ್ರತಿಯೊಬ್ಬರು ಅತ್ಯಧಿಕವಾಗಿ ಆಶೀರ್ವದಿಸಲ್ಪಡಬೇಕು. ಹಾಗೆ ಅತ್ಯಧಿಕವಾಗಿ ಆಶೀರ್ವದಿಸಲ್ಪಡಬೇಕಾದರೆ ಒಂದು ಕಡೆ ನಾವು ಕ್ರಿಸ್ತನ ಪ್ರೀತಿಯನ್ನು ಪ್ರಕಟಿಸಬೇಕು, ಇನ್ನೊಂದು ಕಡೆ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಬೇಕು. ನಾವು ಹಾಸ್ಪಿಟಲ್ ಅನ್ನು ಆರಂಭಿಸಿದ್ದು ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವುದಕ್ಕಾಗಿಯೇ. ನಮ್ಮ ಸಭೆ ಸಂಧಿಸಲು ಬಂದವರಿಗೋಸ್ಕರ ಮಧ್ಯಾಹ್ನದ ಊಟ ಉಚಿತವಾಗಿ ನಾವು ಕೊಡ್ತಾ ಇರುವುದು ಕ್ರಿಸ್ತನ ಪ್ರೀತಿ ಕ್ರಿಯೆಯಲ್ಲಿ ತೋರಿಸುವುದಕ್ಕಾಗಿಯೇ. ನಿಮ್ಮ ಮನೆಯಲ್ಲಿ ಯಾರದಾದರೂ ಬರ್ತ್ಡೇ ಇರುವುದಾದರೆ ನಮ್ಮ ಸಭೆಯಿಂದ ಉಚಿತವಾಗಿ ಕೇಕ್ ಕಳಿಸುತ್ತೇವೆ, ಕ್ರಿಸ್ತನ ಪ್ರೀತಿ ಕ್ರಿಯೆಯಲ್ಲಿ ತೋರಿಸುವುದಕ್ಕಾಗಿ. ನಮ್ಮ ಕಲ್ವರಿ ಟೆಂಪಲ್ ಸದಸ್ಯರ ವಿವಾಹ ಜರುಗುತ್ತೆ, ನಿಮಗೆ ಗೊತ್ತಾ? ₹1 ಕೂಡ ನಾವು ಚಾರ್ಜ್ ಮಾಡಲ್ಲ, ಉಚಿತವಾಗಿಯೇ ವಿವಾಹ ನಾವು ಮಾಡಿಸುತ್ತೇವೆ. ನಮ್ಮ ಕಲ್ವರಿ ಟೆಂಪಲ್ನಲ್ಲಿರುವಂತಹ ಹಾಲ್ ನೀವು ಹೊರಗೆ ರೆಂಟ್ಗಾಗಿ ತಗೊಂಡ್ರೆ ಆ ಚೇರ್ಸ್ಗಳಿಗಾಗಿರ್ಬೋದು, ಹಾಲ್ಗಾಗಿರ್ಬೋದು ಹೆಚ್ಚು ಕಡಿಮೆ 2 ಲಕ್ಷ ಚಾರ್ಜ್ ಮಾಡ್ತಾರೆ. ಹಾಗೆಯೇ ಸೇವಕರು ಬಂದು ಮದುವೆ ಮಾಡುವುದಕ್ಕಾಗಿ ಅವರು ಚಾರ್ಜ್ ಮಾಡ್ತಾರೆ. ಮದುವೆ ಮಾಡಲು ಲೈಸೆನ್ಸ್ ಉಳ್ಳಂತಹ ಸೇವಕರು ಮದುವೆ ಮಾಡುವುದಕ್ಕಾಗಿ 5,000ದಿಂದ 10,000 ಚಾರ್ಜ್ ಮಾಡ್ತಾರೆ ಸೈನ್ ಮಾಡುವುದಕ್ಕಾಗಿ. ನಿಮಗೊಂದು ವಿಷಯ ಗೊತ್ತಾ? ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ವಿವಾಹ ಮಾಡಿಸುವುದಕ್ಕಾಗಿ ₹1 ಕೂಡ ಚಾರ್ಜ್ ನಾವು ಮಾಡೋದಿಲ್ಲ, ಉಚಿತವಾಗಿಯೇ ವಿವಾಹ ಮಾಡಿಸುತ್ತೇವೆ. ಹಾಗೆಯೇ ಯಾರಾದರೂ ಕ್ರಿಸ್ತೇಸುವಲ್ಲಿ ನಿದ್ರೆ ಹೋಗುವುದಾದರೆ ತಕ್ಷಣವೇ ನಮ್ಮ ಕಲ್ವರಿ ಟೆಂಪಲ್ ವತಿಯಿಂದ ವಾಹನ ಕಳಿಸುತ್ತೇವೆ, ಶವ ಪೆಟ್ಟಿಗೆ ಕಳಿಸುತ್ತೇವೆ. ಆ ಶವ ಸಂಸ್ಕಾರ ಕಾರ್ಯಕ್ಕಾಗಿ ಕ್ಲಾತ್ಗಳನ್ನು ಕಳಿಸುತ್ತೇವೆ, ಕ್ಯಾಂಡಲ್ಸ್ ಕಳಿಸುತ್ತೇವೆ, ಸ್ಪ್ರೇ ಕಳಿಸುತ್ತೇವೆ, ಸೆಂಟ್ಗಳನ್ನು ಕಳಿಸುತ್ತೇವೆ. ಅಷ್ಟು ಮಾತ್ರವಲ್ಲ, ಮರಣ ಸಂಭವಿಸಿದ ಮನೆಯಲ್ಲಿ ಅಡಿಗೆ ಮಾಡುವುದಿಲ್ಲ, ಯಾರೂ ಊಟ ಮಾಡದೇ ಇರುವುದರಿಂದ ಆ ಮನೆಯವರಿಗೂ ಅವರ ಬಂಧುಗಳೆಲ್ಲರಿಗೂ ಕಲ್ವರಿ ಟೆಂಪಲ್ ವತಿಯಿಂದಲೇ ಊಟ ಕಳಿಸಿಕೊಡುತ್ತೇವೆ. ಅಷ್ಟು ಮಾತ್ರವಲ್ಲ, ಸಮಾಧಿ ಸ್ಥಳದಲ್ಲಿ ಸಮಾಧಿ ಅಗಿಯುವುದಕ್ಕಾಗಿ ಅವರಿಗೆ ಬೇಕಾದಂತಹ ಖರ್ಚನ್ನೆಲ್ಲ, ಇಲ್ಲವೇ ಸಮಾಧಿ ಸ್ಥಳ ಕೊಂಡುಕೊಳ್ಬೇಕಾದ್ರೆ ಕೊಂಡುಕೊಳ್ಳುವುದಕ್ಕಾಗಿ ಎಲ್ಲ ವ್ಯವಸ್ಥೆ ಕಲ್ವರಿ ಟೆಂಪಲ್ಲೇ ಮಾಡುತ್ತೆ. ₹1 ಕೂಡ ಚಾರ್ಜ್ ಮಾಡಲ್ಲ. ಹುಟ್ಟಿದಂದಿನಿಂದ ಬರ್ತ್ಡೇ ಕೇಕ್ ಕೊಡುವವರೆಗೂ, ಸತ್ತ ನಂತರ ಸಮಾಧಿ ಕಾರ್ಯಕ್ರಮ ನಡೆಸುವವರೆಗೂ, ಮಧ್ಯದಲ್ಲಿ ಯಾವುದೇ ಶುಭ ಕಾರ್ಯ ಜರುಗುವಾಗ ಕಲ್ವರಿ ಟೆಂಪಲ್ ಎಲ್ಲವನ್ನು ಪ್ರೀತಿಯಿಂದಲೇ ಉಚಿತವಾಗಿಯೇ ಮಾಡುತ್ತೆ. ಇದೆಲ್ಲದಕ್ಕೆ ಕಾರಣವೇನೆಂದರೆ, ಈಗ ತಾನೇ ಹೇಳಿದೇನಲ್ಲವೇ, ನಾವೆಲ್ಲರೂ ಆಶೀರ್ವದಿಸಲ್ಪಡಬೇಕಾದರೆ ಕ್ರಿಸ್ತನ ಪ್ರೀತಿಯನ್ನು ಮೊದಲು ಪ್ರಕಟಿಸಬೇಕು, ಎರಡನೇದಾಗಿ ಆ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಬೇಕು. ಆ ಸೇವಕನ ಹೆಂಡತಿ ಬಂದು ನನಗೆ ಹೇಳಿದಳು, ಅಯ್ಯ ನನ್ನ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳಯ್ಯ, ಆಕೆಯ ಮದುವೆ ಮಾಡಿಸ್ಬೇಕಯ್ಯ, ಖರ್ಚು 2 ಲಕ್ಷ ಆಗುತ್ತೋ 3 ಲಕ್ಷ ಆಗುತ್ತೋ ಗೊತ್ತಿಲ್ಲಯ್ಯ, ನನ್ನ ಮಗಳ ಮದುವೆಗೆ ಸ್ವಲ್ಪ ಏನಾದರೂ ಸಹಾಯ ಮಾಡ್ರಿ. ಅಂದ್ರೆ ಅವಳ ಮದುವೆ ಖರ್ಚು ನಾನು ಕೊಡ್ಬೇಕಾ? ನಾನೇನ್ ಮಾತಾಡಬೇಕೆಂದು ನನಗೆ ಅರ್ಥವಾಗ್ಲಿಲ್ಲ. ಏನಮ್ಮ, ನಿಮ್ಮ ಗಂಡ ತೀರಿ ಹೋಗಿದ್ದಾರೆಂದು ಹೇಳ್ತಾ ಇದ್ದೀರಲ್ಲವೇ, ತಿಂಗಳಿಗೆ ಇಷ್ಟು ಅಂತ ಸಹಾಯ ಮಾಡ್ತೇವೆ, ನಿಮಗೆ ಬ್ಯಾಂಕಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೇವಂದ್ರೆ ಬೇಡವೇ ಬೇಡ, ನಮಗೆ ಮದುವೆ ಖರ್ಚು ಕೊಟ್ರೆ ಸಾಕಂದ್ರು. ಹೇಗ್ ಮಾಡ್ಲಿಕ್ಕಾಗುತ್ತೆ ಪ್ರಿಯರೇ? ಆನಂತರ ಕೆಲವು ಸೇವಕರು ಬಂದು ನನ್ನ ಮುಂದೆ ಫೋಟೋಸ್ ಇಟ್ರು. ಅವು ಏನೆಂದರೆ, ನಮ್ಮ ಸಭೆಗೆ ಅಸ್ತಿವಾರ ಹಾಕಿದ್ದೇವೆ, ಈಗ ಮೇಲೆ ಸ್ಲ್ಯಾಬ್ ಹಾಕ್ಬೇಕು, ಸಭೆ ಕಟ್ಟಬೇಕು, ನಮಗೆ ಸ್ವಲ್ಪ ದುಡ್ಡು ಕೊಡ್ರಿ. ಏನಂತೆ? ದುಡ್ಡು ಕೊಡಬೇಕಂತೆ. ಆನಂತರ ಮತ್ತೊಬ್ಬ ಸೇವಕರು ಬಂದು ಅಯ್ಯ ನಮಗೆ ಸಭೆ ಇದೆ, ಆದರೆ ಸ್ಥಳವಿಲ್ಲ, ನೀವೇನಾದರೂ ದುಡ್ಡು ಕೊಟ್ಟು ಸಹಾಯ ಮಾಡುವುದಾದರೆ ನಾವು ಸ್ಥಳ ಕೊಂಡುಕೊಳ್ತೇವೆ. ಏನ್ ಮಾಡ್ಬೇಕು ಹೇಳಿ? ಒಮ್ಮೆ ಹೀಗ್ ಮಾಡಿ ಕೈ ಸುಟ್ಕೊಂಡೆ, ಕೈಲಾದಷ್ಟು ಸಹಾಯ ಮಾಡ್ಬೇಕಂದ್ಕೊಂಡು, ನಿಮಗೆ ಗೊತ್ತಿದೆಯೋ ಇಲ್ಲವೋ, ವಿಸಿಟಿಂಗ್ ಅವರ್ಸ್ ನಡೆಸುವಾಗ ಸ್ವಲ್ಪ ಕ್ಯಾಶ್ ಇಟ್ಕೊಳ್ತಾ ಇದ್ದೆ, ಕವರಲ್ಲಿ ಕ್ಯಾಶ್ ಇಟ್ಕೊಳ್ತಿದ್ದೆ. ಯಾರಾದ್ರೂ ಪಾಸ್ಟರ್ ಕಷ್ಟದಲ್ಲಿ ಬಂದ್ರೆ ಒಂದು ಕವರ್ ತೆಗೆದು ಕೊಡ್ತಾ ಇದ್ದೆ, ಈ ದುಡ್ಡು ಉಪಯೋಗಿಸಿಕೊಳ್ರಿ ಅಂತ ಹೇಳಿದ್ರೆ ಎಷ್ಟೋ ಸಂತೋಷದಿಂದ ಹೋಗ್ತಿದ್ರು. ಇನ್ನು ಬೇರೆ ಯಾರಾದ್ರೂ ಬಂದ್ರೆ ಮತ್ತೊಂದು ಕವರ್ ಕೊಡ್ತಿದ್ದೆ, ಸೇವೆಗೋಸ್ಕರ ಕೊಡ್ತಿದ್ದೆ, ಸಂತೋಷದಿಂದ ಹೋಗ್ತಿದ್ರು. ಹಾಗೆ ದುಡ್ಡು ತಕೊಂಡು ಹೋದವರು ಸುಮ್ಮನೆ ಇರ್ತಾರಂತೀರಾ? ಸುಮ್ಮನೆ ಇರಲ್ಲ. ನಿಮ್ಗೇನಾದ್ರೂ ಕಷ್ಟ ಬಂದ್ರೆ ಬ್ರದರ್ ಬಳಿಗೆ ಹೋಗ್ರಿ, ಕವರ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ. ಸೊ ಇನ್ಮೇಲೆ ಶುರು ಆಯ್ತು, ಸಾಲಾಗಿ ಲೈನ್ ಆಗಿ ಬರ್ತಾ ಇದ್ರು. ಯಾರು? ಸೇವಕರ ಒಂದು ತಂಡವೇ ಸಹೋದರರು ಲೈನ್ ಆಗಿ ಬರ್ತಾ ಇದ್ರು. ನಾನು ತಕೊಂಡೋದ ಕವರ್ ಎಲ್ಲ ಖಾಲಿ ಆಗ್ತಿದ್ವು. ಒಂದು ದಿನ ದೇವ್ರು ನನ್ನೊಂದಿಗೆ ಮಾತಾಡಿದ್ರು, ನನ್ನ ಪ್ರಿಯ ಮಗನಾದ ಸತೀಶ್, ನೀನೊಂದು ಪಾಠ ಕಲಿತುಕೊಳ್ಳಬೇಕು. ಏನು ದೇವರೇ ಅಂದೆ.
ನಾನು ಗಮನಿಸುತ್ತಿದ್ದೇನೆ, ಇತ್ತೀಚಿನ ಕಾಲದಲ್ಲಿ ನೀನು ಒಂದು ಚಿಕ್ಕ ಸೈಜಿನ ದೇವರಂತೆ ತಯಾರಾಗ್ತಿದ್ದಿ. ಹೇಗೆ ತಯಾರಾಗ್ತಿದ್ದೇನಂತೆ? ಒಂದು ಚಿಕ್ಕ ಸೈಜಿನ ದೇವರಂತೆ ತಯಾರಾಗ್ತಿದ್ದೇನಂತೆ. ಕರ್ತನೇ, ಇದೇನು, ನಾನು ಹೇಗೆ ದೇವರಂತೆ ತಯಾರಾಗ್ತಿದ್ದೇನೆ? ಮತ್ತೆ ನೀನು ಮಾಡೋದೇನು? ನನ್ನ ಸೇವಕರಿಗಾಗಿರ್ಬೋದು, ನನ್ನ ಮಕ್ಕಳಿಗಾಗಿರ್ಬೋದು, ಅವ್ರಿಗೇನಾದರೂ ಕಷ್ಟ ಬಂದರೆ ಆ ಕಷ್ಟ ಅವ್ರು ಹೇಳಿಕೊಳ್ಳಬೇಕಾದದ್ದು ನಿನಗಲ್ಲ, ಆ ಕಷ್ಟ ಅವ್ರು ಹೇಳಿಕೊಳ್ಳಬೇಕಾದದ್ದು ನನಗೆ ಹೇಳಿಕೊಳ್ಳಬೇಕು. ಅವರು ಒಂದು ವೇಳೆ ನಿನ್ನ ಬಳಿಗೆ ಬರುವುದಾದ್ರೆ ಅವರ ಪರವಾಗಿ ನೀನು ನನಗೆ ಪ್ರಾರ್ಥಿಸಬೇಕೇ ಹೊರತು ನೀನೇನು ಸ್ವತಃವಾಗಿ ಸಹಾಯ ಮಾಡಲಾರಂಭಿಸಿದೆ. ನೀನೊಂದು ಚಿಕ್ಕ ಸೈಜಿನ ದೇವರಂತೆ ತಯಾರಾಗ್ತಿದ್ದಿ ಎಂದು ದೇವರು ಮಾತಾಡ್ತಾ ನನಗೆ ಹೇಳಿದ್ರು. ನನ್ನ ಸೇವಕರಿಗೂ ನನ್ನ ಮಕ್ಕಳಿಗೂ ಮತ್ತು ನನಗೂ ಮಧ್ಯದಲ್ಲಿ ನೀನು ಅಡ್ಡ ಬರುವ ಪ್ರಯತ್ನ ಮಾಡಬೇಡ, ಪಕ್ಕಕ್ಕೆ ಸರಿದು ಬಿಡು. ಅವರಿಗೇನಾದ್ರೂ ಕಷ್ಟ ಬಂದ್ರೆ, ಏನಾದ್ರೂ ಬಾಧೆ ಬಂದ್ರೆ ಅವರು ನನ್ನ ಬಳಿಗೆ ಬರಬೇಕು. ಒಂದು ವೇಳೆ ನಿನ್ನ ಬಳಿಗೆ ಬರುವುದಾದ್ರೆ ಯಾಕೆ ಬರಬೇಕು? ಅವರ ಪರವಾಗಿ ನೀನು ಪ್ರಾರ್ಥಿಸ್ತಿ ಎಂದು ಬರಬೇಕೇ ಹೊರತು ನೀನೇನೋ ದಾನ ಧರ್ಮ ಮಾಡುತ್ತಿ ಎನ್ನುವುದಕ್ಕಾಗಿ ಬರಬಾರ್ದು. ಆ ರೀತಿ ನೀನೇ ಎಲ್ಲ ದಾನ ಧರ್ಮ ಮಾಡಿ ಎಲ್ಲವನ್ನೂ ಕೊಡುವುದಾದ್ರೆ ಅವರಿನ ಮೇಲೆ ನನ್ನ ಬಳಿಗೆ ಬರೋದಿಲ್ಲ, ನಿನ್ನ ಬಳಿಗೆ ಬರ್ತಾರೆ. ನಿನ್ನ ಬಳಿಗೆ ಬರುವವರಿಗೋಸ್ಕರ ಪ್ರಾರ್ಥನೆ ಮಾಡು. ಆ ಪ್ರಾರ್ಥನೆಯನ್ನು ಲಾಲಿಸಿ ನಾನು ಅವರಿಗೆ ಬೇಕಾದ ಆಶೀರ್ವಾದವನ್ನು ಅನುಗ್ರಹಿಸುತ್ತೇನೆ. ನಿನ್ನೆ ಒಂದು ಮುದ್ದಾದ ಮಗುವನ್ನು ಒಬ್ಬ ತಾಯಿ ನನ್ನ ಬಳಿಗೆ ಕರೆತಂದ್ರು. ಅಣ್ಣ, 12 ವರ್ಷಗಳಿಂದ ನಮ್ಮ ಮಕ್ಕಳಿರಲಿಲ್ಲ. ನಾವು ಎಷ್ಟೋ ದುಃಖಪಟ್ಟಿದ್ದೆವು, ಎಷ್ಟೋ ಕಷ್ಟಪಟ್ಟಿದ್ದೆವು. ಅಂಥ ಸ್ಥಿತಿಯಲ್ಲಿದ್ದಾಗ ನಾವು ಒಂದು ದಿವಸ ನಿಮ್ಮ ಬಳಿಗೆ ಬಂದಿದ್ದೆವು. 12 ವರ್ಷಗಳಿಂದ ನಮಗೆ ಮಕ್ಕಳೇ ಇಲ್ಲಣ್ಣ, ದಯವಿಟ್ಟು ನಮಗೋಸ್ಕರ ಪ್ರಾರ್ಥಿಸುವಿರಾ ಎಂಬುದಾಗಿ ಕೇಳಿಕೊಂಡೆವು. ಆ ದಿನ ನೀವು ನಮಗಾಗಿ ಪ್ರಾರ್ಥಿಸಿದ್ರಿ. ನಿಮ್ಮ ಪ್ರಾರ್ಥನೆಯನ್ನು ದೇವರು ಲಾಲಿಸಿ ಮುದ್ದಾದ ಮಗುವನ್ನು ದೇವರು ಅನುಗ್ರಹಿಸಿದ್ದಾರೆಂದರು. ಇದನ್ನು ದೇವರು ಆಶಿಸುತ್ತಿದ್ದಾರೆ. ಸಹೋದರರೇ, ಸಹೋದರಿಯರೇ, ಸೇವಕನಾಗಿ ನಾನು ಇರುವಂತಹ ಕಾರಣವೇನೆಂದರೆ ನಿಮ್ಮ ಕಷ್ಟವನ್ನು ನಾನು ಅರ್ಥ ಮಾಡಿಕೊಂಡು, ನಿಮ್ಮ ಬಾಧೆಯನ್ನು ನಾನು ಕೂಡ ಹಂಚಿಕೊಂಡು ನಿಮ್ಮ ಪರವಾಗಿ ನಾನು ಪ್ರಾರ್ಥಿಸುವುದಕ್ಕಾಗಿದ್ದಿದ್ದೇನೆ ಹೊರತು ಆರ್ಥಿಕ ಸಹಾಯ ಮಾಡುವುದಕ್ಕಾಗಿ ಅಲ್ಲ. ಒಂದು ವೇಳೆ ನಾನೇನಾದರೂ ಹಾಗೆ ಮಾಡಲು ಆರಂಭಿಸುವುದಾದರೆ ಇನ್ಮೇಲೆ ನೀವು ದೇವರ ಬಳಿಗೆ ಹೋಗೋದಿಲ್ಲ, ನೇರವಾಗಿ ನನ್ನ ಬಳಿಗೆ ಬರುತ್ತೀರಿ. ಅದು ದೇವರ ಚಿತ್ತ ಅಲ್ಲವೇ ಅಲ್ಲ. ಆರ್ಥಿಕವಾಗಿ ಕಷ್ಟದಲ್ಲಿದ್ದಂತಹ ಈ ಸ್ತ್ರೀ, ಈ ಸೇವಕನ ಹೆಂಡತಿ ಪ್ರವಾದಿಯ ಬಳಿಗೆ ಹೋಗುತ್ತಾಳೆ, ಎಲೀಷನ ಬಳಿಗೆ ಹೋಗುತ್ತಾಳೆ. ಅಯ್ಯಾ, ನಮಗೆ ಕಷ್ಟ ಬಂದಿದೆ, ಸೇವಕನು ಸತ್ತೋಗಿದ್ದಾನೆ, ಮಕ್ಕಳ ಭವಿಷ್ಯ ಪ್ರಶ್ನಾರ್ಥಕವಾಗಿ ಮಾರ್ಪಟ್ಟಿದೆ, ಹೇಗೆ ಬದುಕಬೇಕೆಂದು ಅರ್ಥವಾಗ್ತಿಲ್ಲ, ಇದೇ ನಮ್ಮ ಸಮಸ್ಯೆಯಾಗಿದೆ ಎಂದು ಈ ರೀತಿಯಾಗಿ ಪ್ರವಾದಿಯ ಬಳಿಗೆ ಬಂದ ಕಾರಣವೇನೆಂದರೆ ಪ್ರವಾದಿಯ ಬಳಿಯಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಅಂದುಕೊಳ್ತಾ ಇದ್ದೀರಾ? ಇಲ್ಲ ಪ್ರಿಯರೇ, ಮತ್ತೇನಿದೆ? ಪ್ರವಾದಿಯ ಬಳಿಯಲ್ಲಿ ಭವಿಷ್ಯವನ್ನು ಬಂಗಾರದ ಭವಿಷ್ಯವನ್ನಾಗಿ ಮಾರ್ಪಡಿಸುವ ದೇವರ ವಾಕ್ಯ ಇದೆ. ಪ್ರವಾದಿಯ ಬಳಿಗೆ ಹೋಗುವುದಾದರೆ ಪ್ರವಾದಿ ದೇವರ ಮಾತನ್ನು ಹೇಳುತ್ತಾನೆ. ಆ ಮಾತನ್ನು ನಾವು ಕೇಳುವುದಾದರೆ, ಆ ಪ್ರವಾದಿ ಹೇಳುವ ಮಾತನ್ನು ನಾವು ಕೇಳುವುದಾದರೆ ನಮ್ಮ ಜೀವಿತಗಳು ಬದಲಾಗುತ್ತವೆ. ಅದು ಆ ವಿಧವೆಯ ಉದ್ದೇಶ ಆಗಿತ್ತು. ಏನಮ್ಮ, ನಾನು ಹೇಳಿದಂತೆಯೇ ಮಾಡುತ್ತೀಯಾ? ಹೇಳು ಸ್ವಾಮಿ, ನೀನು ಹೇಳಿದಂತೆಯೇ ಮಾಡ್ತೇನೆ ಅನ್ನುತ್ತಾಳೆ. ನಿನ್ನ ಮಾತಿನಲ್ಲಿ ಶಕ್ತಿ ಇದೆ, ಅದು ದೇವರ ಮಾತಾಗಿದೆ. ಅದು ದೇವರ ಮಾತಾಗಿರುವುದರಿಂದ ಇದ್ದದ್ದನ್ನು ಇದ್ದ ಹಾಗೆ ನಾನು ಮಾಡ್ತೇನೆ. ಹಾಗಾದರೆ ನಿನ್ನ ಬಳಿ ಏನಿದೆ ಹೇಳು? ನನ್ನ ಹತ್ರ ಏನಿದೆ? ಒಂದು ಎಣ್ಣೆಯ ಪಾತ್ರೆ ಇದೆ ಅಷ್ಟೇ. ಅದನ್ನು ಹೊರತುಪಡಿಸಿದರೆ ನನ್ನ ಹತ್ರ ಏನೂ ಇಲ್ಲ. ನಿನ್ನ ಹತ್ರ ಬರೀ ಎಣ್ಣೆ ಪಾತ್ರೆ ಇದೆಯಾ? ಹೌದು, ಎಣ್ಣೆ ಪಾತ್ರೆ ಅಷ್ಟೇ ಇದೆ. ಹಾಗಾದರೆ ನಾನು ಹೇಳಿದ್ದನ್ನು ಮಾಡ್ತೀಯಾ? ಹೇಳು ಸ್ವಾಮಿ, ಏನ್ ಮಾಡಬೇಕೆಂದು. ನಿನ್ನ ಊರಲ್ಲಿ ನೆರೆಹೊರೆಯವರ ಬಳಿಗೆ ಹೋಗು. ಎಲ್ಲೆಲ್ಲಿ ಖಾಲಿ ಪಾತ್ರೆಗಳು ಸಿಗುತ್ತವೋ ಆ ಖಾಲಿ ಪಾತ್ರೆಗಳನ್ನೆಲ್ಲ ತೆಗೆದುಕೊಂಡು ಬಾ. ನಿನ್ನ ಬಳಿಯಲ್ಲಿರುವ ಎಣ್ಣೆ ಪಾತ್ರೆಯೊಳಗಡೆಯಿಂದ ಎಣ್ಣೆಯನ್ನು ತೆಗೆದುಕೊಂಡು ಖಾಲಿ ಪಾತ್ರೆಗಳಲ್ಲಿ ತುಂಬಿಸು. ಏನಂದೆ ಸ್ವಾಮಿ? ಮತ್ತೆ ಹೇಳು. ನಿನ್ನ ಬಳಿಯಲ್ಲಿರುವ ಎಣ್ಣೆಯ ಪಾತ್ರೆ ತೆಗೆದುಕೋ, ಆ ಎಣ್ಣೆಯನ್ನು ಖಾಲಿ ಪಾತ್ರೆಯೊಳಗಡೆ ತುಂಬಿಸು. ಆಕೆ ತನ್ನ ಪಾತ್ರೆ ತೆಗೆದುಕೊಳ್ತಾಳೆ, ಇನ್ನೊಂದು ಖಾಲಿ ಪಾತ್ರೆಯೊಳಗಡೆ ಹೋಯ್ತಾಳೆ. ಹಾಗೆ ಹೋಯ್ತಾ ಇರುವಾಗ ಆ ಪಾತ್ರೆ ತುಂಬಿಕೊಳ್ಳುತ್ತೆ. ಆದರೆ ಆಕೆ ಕೈಯಲ್ಲಿರುವ ಎಣ್ಣೆ ಪಾತ್ರೆಯೊಳಗಡೆಯಿಂದ ಎಣ್ಣೆ ಖಾಲಿಯಾಗಲಿಲ್ಲ. ಇದೇನು? ಈ ಪಾತ್ರೆಯಲ್ಲಿರುವ ಎಣ್ಣೆ ಇನ್ನೊಂದು ಪಾತ್ರೆಯಲ್ಲಿ ಹೊಯ್ದಾಗ ಎಣ್ಣೆ ಖಾಲಿಯಾಗಬೇಕಲ್ಲವೇ? ಖಾಲಿಯಾಗಲಿಲ್ಲ. ಮತ್ತೊಂದು ಪಾತ್ರೆಯೊಳಗಡೆ ಈ ಎಣ್ಣೆ ಹೊಯ್ಯಲು ಪ್ರಾರಂಭಿಸ್ತಾಳೆ. ಆ ಪಾತ್ರೆ ಕೂಡ ತುಂಬುತ್ತೆ ಹೊರತು ಕೈಯಲ್ಲಿನ ಪಾತ್ರೆಯೊಳಗಿನ ಎಣ್ಣೆ ಖಾಲಿಯಾಗಲಿಲ್ಲ. ಅಲ್ಲಿರುವ ಪ್ರತಿ ಖಾಲಿ ಪಾತ್ರೆಯನ್ನೆಲ್ಲ ಆ ದಿನ ಆ ಸ್ತ್ರೀ ತುಂಬುತ್ತಾಳೆ ಪ್ರಿಯರೇ. ಆದರೆ ಆಕೆಯ ಪಾತ್ರೆ ಮಾತ್ರ ಖಾಲಿಯಾಗಲಿಲ್ಲ. ತನ್ನ ಮಕ್ಕಳನ್ನು ಕರೀತಾಳೆ, ಮಕ್ಕಳೇ ಬನ್ನಿ, ಎಲ್ಲ ಪಾತ್ರೆ ತುಂಬಿಕೊಂಡಿವೆ, ಇನ್ನೇನಾದ್ರೂ ಖಾಲಿ ಪಾತ್ರೆ ಇರುವುದಾದ್ರೆ ತನ್ನಿ ಮಕ್ಕಳೇ. ಅಮ್ಮ,
ಊರಲ್ಲಿರುವ ಎಲ್ಲಾ ಖಾಲಿ ಪಾತ್ರೆಗಳನ್ನು ತಂದಿದ್ದೇವಮ್ಮ. ಈಗ ಯಾವುದೇ ಪಾತ್ರೆ ನೋಡುವುದಾದರೆ ಅದು ತುಂಬಿ ತುಳುಕಿ ಉಕ್ಕಿ ಹರಿಯುತ್ತಿದೆ. ಇದೇನು ಮಕ್ಕಳೇ, ಚಿಕ್ಕ ಪಾತ್ರೆಯಲ್ಲಿರುವ ಎಣ್ಣೆಯನ್ನು ನಾನು ಇತರ ಪಾತ್ರೆಗಳಲ್ಲಿ ಹೊಯ್ಯಲು ನಾನು ಆರಂಭಿಸಿದರೆ ಇಂಥ ದೊಡ್ಡ ಅದ್ಭುತ ಜರುಗಿತಲ್ಲವೇ? ಹೌದು, ಅದ್ಭುತ ಜರುಗುತ್ತೆ. ಹಂಚಿಕೊಡುವುದರಲ್ಲಿ ಆಶೀರ್ವಾದವನ್ನು ದೇವರು ಕೂಡಿಸಿ ಇಟ್ಟಿದ್ದಾರೆ. ನಿಮ್ಮಂಥವ್ರು ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಾಗ ಏನ್ ಜರುಗುತ್ತೆ? ನಿಮ್ಮ ಜೀವಿತದಲ್ಲಿ ಕಷ್ಟ ಇದ್ದಾಗಿಯೂ, ನಷ್ಟ ಇದ್ದಾಗಿಯೂ, ಇಕ್ಕಟ್ಟಿದ್ದಾಗಿಯೂ, ಬಿಕ್ಕಟ್ಟಿದ್ದಾಗಿಯೂ ನಿಮ್ಮ ಹತ್ರ ಇರುವ ಸಹಾಯವನ್ನು ನೀವು ತಂದು ಅನೇಕರ ಖಾಲಿ ಜೀವಿತಗಳನ್ನು ಸುವಾರ್ತೆಯಿಂದ ತುಂಬುವ ಪ್ರಯತ್ನ ಮಾಡ್ತಿದ್ದೀರಿ. ಸಾವಿರಾರು ಲಕ್ಷಾಂತರ ಜನರು ನೀವು ಮಾಡುವ ಸಹಾಯದ ನಿಮಿತ್ತ ಸುವಾರ್ತೆ ಕೇಳಲು ಸಾಧ್ಯವಾಗ್ತಿದೆ. ಅವರ ಖಾಲಿ ಪಾತ್ರೆಗಳು ಸುವಾರ್ತೆಯಿಂದ ತುಂಬಲ್ಪಡ್ತಿವೆ. ಹಾಗೆ ಖಾಲಿ ಪಾತ್ರೆಗಳನ್ನು ತುಂಬಿಸುವಂತವರನ್ನು ದೇವರು ಕೈ ಬಿಡ್ತಾರಂತೀರಾ? ತುಂಬಿಸುವಂತಹ ಪಾತ್ರೆಗಳನ್ನು ದೇವರು ನಿರ್ಲಕ್ಷ್ಯ ಮಾಡ್ತಾರಂತೀರಾ? ಇಂಪಾಸಿಬಲ್, ಅಸಾಧ್ಯ. ನೀವು ಮಾಡಿದ ಸಹಾಯವನ್ನು ದೇವರು ಮರೆಯುವುದಿಲ್ಲ. ಬೈಬಲ್ನಲ್ಲಿ ನಾವು ನೋಡ್ತೇವೆ, ಆಕೆಯ ಸುತ್ತಲಿರುವ ಪಾತ್ರೆಗಳೆಲ್ಲ ತುಂಬಿಕೊಂಡವು. ಈಗ ಆಕೆಯ ಮನೆಯಲ್ಲಿರುವ ಪ್ರತಿ ಖಾಲಿ ಪಾತ್ರೆ ತುಂಬಿ ತುಳುಕುತ್ತಾ ಇದೆ. ಹಾಗೆ ತುಂಬಿ ತುಳುಕುತ್ತಾ ಇರುವಾಗ ಆ ಸ್ತ್ರೀ ಮಾಡಿದೇನು ಗೊತ್ತಾ? ಆಹಾ, ಓಹೋ, ಅಬ್ಬೋ ಅಬ್ಬೋ ಎಂದು ಕುಣಿದಾಡಿಲ್ಲ. ಮತ್ತೇನ್ ಮಾಡಿದಳು ಗೊತ್ತಾ? ನೇರವಾಗಿ ಸೇವಕನ ಬಳಿಗೆ ಬಂದು, ಅಯ್ಯ, ನೀನು ಹೇಳಿದಂತೆಯೇ ನನ್ನ ಬಳಿಯಲ್ಲಿರುವ ಸ್ವಲ್ಪ ಎಣ್ಣೆಯನ್ನು ಖಾಲಿ ಪಾತ್ರೆ ತುಂಬಿಸುವ ಪ್ರಯತ್ನ ಮಾಡಿದೆ. ಸರಿ, ಏನಾಯ್ತು? ಇರುವ ಎಲ್ಲಾ ಪಾತ್ರೆಗಳು ತುಂಬಿಕೊಂಡವು. ಪ್ರತಿ ಪಾತ್ರೆ ತುಂಬಿ ತುಳುಕಿ ಉಕ್ಕಿ ಹರಿಯುತ್ತಾ ಇದೆ. ಈಗ ನನಗೇನ್ ಮಾಡನುತ್ತಿ? ಎಂಥ ಅದ್ಭುತ ಮಾತು ನೋಡಿ, ಎಂಥ ಅದ್ಭುತವಾದ ಕ್ಯಾರೆಕ್ಟರ್ ನೋಡಿ. ಯಾವುದು ಆ ಅದ್ಭುತವಾದ ಕ್ಯಾರೆಕ್ಟರ್? ಆಕೆ ದೇವರ ಸೇವಕನ ಬಳಿಗೆ ಯಾವ ಸ್ಥಿತಿಯಲ್ಲಿ ಬರ್ತಾಳೆ? ಖಾಲಿ ಸ್ಥಿತಿಯಲ್ಲಿ ಬರ್ತಾಳೆ. ಆ ಖಾಲಿಯನ್ನು ದೇವರು ತುಂಬಿಸಿದಾಗ ನೇರವಾಗಿ ಮತ್ತೆ ದೇವರ ಸೇವಕನ ಬಳಿಗೆ ಬಂದು, ಅಯ್ಯ, ನನ್ಗೇನ್ ಮಾಡನುತ್ತಿ ಅನ್ನುತ್ತಾಳೆ. ಸಹೋದರ ಸಹೋದರಿಯರೇ, ಕೇಳ್ತಿದ್ದೀರಾ? ಇಲ್ಲಿಯೇ ನಾವು ಫೇಲ್ ಆಗ್ತಿದ್ದೇವೆ. ಈ ಸ್ಥಾನದಲ್ಲಿಯೇ ನಾವು ಫೇಲ್ ಆಗ್ತಿದ್ದೇವೆ. ಉದ್ಯೋಗವಿಲ್ಲದಿರುವಾಗ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ತೇವೆ. ಆದರೆ ಉದ್ಯೋಗ ಸಿಕ್ಕ ನಂತರ ದೇವರ ಸನ್ನಿಧಿಯಿಂದ ದೂರವಾಗ್ತೇವೆ. ಮಕ್ಕಳಿಲ್ಲದಿರುವಾಗ ದೇವರ ಸನ್ನಿಧಿಗೆ ಬಂದು ಕಣ್ಣೀರಿಡುತ್ತೇವೆ. ಆದರೆ ದೇವರು ಮಕ್ಕಳನ್ನು ಕೊಟ್ಟ ನಂತರ ಆ ಮಕ್ಕಳನ್ನೇ ಆಧಾರ ಮಾಡಿಕೊಂಡು ನಾವು ದೇವರನ್ನು ಬಿಡ್ತೇವೆ. ಸ್ವಂತ ಮನೆ ಕೊಡಬೇಕೆಂದು ದೇವರಿಗೆ ಬೇಡಿಕೊಳ್ತೇವೆ. ದೇವರು ಸ್ವಂತ ಮನೆಯನ್ನು ಕೊಟ್ಟ ನಂತರ ಆ ಮನೆ ಎಲ್ಲರಿಗೂ ತೋರಿಸೋದೇ ಕೆಲಸ ಆಗ್ಬಿಡುತ್ತೆ. ಒಬ್ಬ ತಮ್ಮ ಸೇವೆಯಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದ, ಬಹಳ ಆಕ್ಟಿವ್ ಆಗಿ ಸೇವೆಯಲ್ಲಿದ್ದ. ಇತ್ತೀಚೆಗೆ ಪಾಪ ಕಾಣಿಸ್ತಿಲ್ಲ. ಕಳೆದ ವಾರ ಅಷ್ಟೇ ನನಗೆ ಕಾಣಿಸಿದಾಗ ಕೇಳಿದೆ, ಯಾಕೆ ನೀನು ಸೇವೆಯಲ್ಲಿ ಕಾಣಿಸಿಕೊಳ್ತಾ ಇಲ್ಲ ಅಂದಾಗ ಅವನು ಹೇಳ್ದ, ನಾನೊಂದು ವ್ಯಾಪಾರ ಶುರು ಮಾಡಿದ್ದೇನಲ್ಲ ಅಣ್ಣ. ಆಯ್ತು, ವ್ಯಾಪಾರ ಶುರು ಮಾಡಿದೆ, ಅದು ಬಹಳ ಚೆನ್ನಾಗಿ ಬೆಳೀತಾ ಇದೆ ಅಣ್ಣ. ಹೇಗಿದೆ ಅಂತೆ? ಬಹಳ ಚೆನ್ನಾಗಿ ಬೆಳೆಯುತ್ತಾ ಇದೆ, ಚೆನ್ನಾಗಿ ನಡೀತಾ ಇದೆ ಅಂತೆ. ಓಹೋ, ಬಹಳ ಚೆನ್ನಾಗಿದೆ ಎಂದು, ಚೆನ್ನಾಗಿ ಬೆಳೆಯುತ್ತಾ ಇದೆ ಎಂದು ಭಾನುವಾರ ಕೂಡ ನಡೆಸುತ್ತಾ ಇದೀಯಾ? ಹೌದಣ ಅಂದ. ಭಾನುವಾರ ಕೂಡ ನಡೆಸ್ತಿದ್ದೇನಣ ಅಂದ. ಈಗ ಇವನಿಗೆ ದೇವರ ಸನ್ನಿಧಿಯ ಸೇವೆಯಲ್ಲಿ ಪಾಲ್ಗೊಳ್ಳಲಾರದಂತೆ ಅವನನ್ನು ಅಡ್ಡ ತಡೆಯುತ್ತಿರೋದು ಏನು ಹೇಳಿ? ವ್ಯಾಪಾರದಲ್ಲಿನ ಲಾಭ. ಎಷ್ಟೊತ್ತು ಹಿಡಿಯುತ್ತೆ ಪ್ರಿಯರೇ ಆ ಲಾಭ? ಏನಾದ್ರೂ ದೇವ್ರಿ ಸುಮ್ಮನೆ ಹಿಂಗೆ ಪಕ್ಕಕ್ಕೆ ತಳ್ಳಿ ಹಾಕೋದಕ್ಕಾಗಿ? ಕ್ಷಣ ಮಾತ್ರ ಸಾಕು. ದೇವರು ಕೊಟ್ಟ ಆಶೀರ್ವಾದ ಆಧಾರ ಮಾಡಿಕೊಂಡು ದೇವರನ್ನೇ ನಿರ್ಲಕ್ಷ್ಯ ಮಾಡುತ್ತೀರೋ? ಕೇಳಿರಿ, ದೇವರಿಗೆ ಕ್ಷಣ ಮಾತ್ರ ಸಾಕು ನಿಮ್ಮನ್ನು ಮತ್ತೆ ಓಡೋಡಿ ಅಳುತ್ತಾ ದೇವರ ಸನ್ನಿಧಿಗೆ ಕರತರುವುದಕ್ಕಾಗಿ. ಅಂತಹ ಕ್ರೂರನು ಕೂಡ ಅಲ್ಲ ಪ್ರಿಯರೇ ನನ್ನ ದೇವರು. ಆತನಿಗೆ ಕೃತಜ್ಞತೆಯುಳ್ಳವರಾಗಿ ಜೀವಿಸೋಣ. ಆ ಬಡ ವಿಧವೆ ಏನ್ ಮಾಡುತ್ತಾಳೆ ಗೊತ್ತಾ? ಆಕೆಯ ಮನೆಯಲ್ಲಿರುವ ಪಾತ್ರೆಗಳೆಲ್ಲ ತುಂಬಿಕೊಂಡಾಗ, ಅಯ್ಯ, ನೀನು ಹೇಳಿದಂತೆಯೇ ನಾನು ಮಾಡಿದಾಗ ಏನಾಯ್ತು ಗೊತ್ತಾ? ಏನಾಯ್ತಮ್ಮ? ಈಗ ನನ್ನ ಮನೆಯಲ್ಲಿ ಯಾವುದೂ ಖಾಲಿ ಇಲ್ಲ. ಪ್ರತಿಯೊಂದು ಕೂಡ ತುಂಬಿ ತುಳುಕಿ ಉಕ್ಕಿ ಹರಿಯುತ್ತಿದೆ. ಈಗ ನನಗೇನ್ ಮಾಡನುತ್ತಿ? ಏನನ್ನುತ್ತಾಳೆ? ಈಗ ನನಗೇನ್ ಮಾಡನುತ್ತಿ? ಅದು ನಿಜವಾದ ವ್ಯಕ್ತಿತ್ವ, ಅದು ನಿಜವಾದ ಆತ್ಮಿಕತೆ. ಸಹೋದರ ಸಹೋದರಿ, ಎಂದಾದರೂ ಬಂದಿದ್ದೀರಾ ದೇವರ ಸನ್ನಿಧಿಗೆ? ದೇವರೇ, ಉದ್ಯೋಗವಿಲ್ಲದೆ ಒದ್ದಾಡುತ್ತಾ ಇದ್ದೆ, ಮನೆ ರೆಂಟ್ ಕಟ್ಲಿಕ್ಕಾಗ್ಲಿಲ್ಲ, ಕಿರಣದವನಿಗೆ ದುಡ್ಡು ಕಟ್ಲಿಕ್ಕಾಗ್ಲಿಲ್ಲ, ಆದರೆ ದಿನ ಒಳ್ಳೆ ಉದ್ಯೋಗ ಕೊಟ್ಟಿದ್ದೀರಿ, ನನ್ಗೇನ್ ಮಾಡನುತ್ತಿ ಈ ಉದ್ಯೋಗದಿಂದ ಎಂದು ದೇವ್ರಿಗೆ ಕೇಳಿದೀರಾ? ಪ್ರಮೋಷನ್ ಇಲ್ಲದೆ ಅಡಗಿಸಲ್ಪಟ್ಟಿದ್ದೆ ದೇವರೇ, ಪ್ರಮೋಷನ್ ಇಲ್ಲದಕ್ಕಾಗಿ ಎಷ್ಟೋ ಕಣ್ಣೀರಿಟ್ಟೆ ದೇವರೇ, ಆದರೆ ಈಗ ನನಗೆ ಪ್ರಮೋಷನ್ ಇಂದ ಆಶೀರ್ವದಿಸಿದಿ, ಈಗ ಪ್ರಮೋಷನ್ ಸಿಕ್ಕಿದೆ, ನನಗೇನ್ ಮಾಡನುತ್ತಿ? ನಿನ್ನ ರಾಜ್ಯಕ್ಕೋಸ್ಕರ ಏನ್ ಮಾಡನುತ್ತಿ? ನಿನ್ನ ಸಭೆಗೋಸ್ಕರ ಏನ್ ಮಾಡನುತ್ತಿ? ನನ್ನ ಜೀವಿತ ಡಬಲ್ ಆಗಿದೆ ದೇವರೇ, ಈಗ ನನಗೇನ್ ಮಾಡನುತ್ತಿ? ಒಮ್ಮೆ ಅನಾರೋಗ್ಯದಿಂದ ಬಳಲುತ್ತಾ ಇದ್ದೆ, ಈಗ ಆರೋಗ್ಯವಾಗಿ ಆರಾಮಾಗಿದ್ದೇನೆ, ಈಗ ಆರೋಗ್ಯ ಕೊಟ್ಟಿದ್ದಿ ದೇವರೇ, ಈ ಆರೋಗ್ಯದಿಂದ ಏನ್ ಮಾಡನುತ್ತಿ? ನಿನ್ನ ಸೇವೆಯಲ್ಲಿ ಹೇಗೆ ಉಪಯೋಗವಾಗನುತ್ತಿ? ನೀವು ಆಶೀರ್ವಾದದಿಂದ ತುಂಬಲ್ಪಟ್ಟಾಗ ನೀವು ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಏನ್ ಗೊತ್ತಾ? ನೀವು ನೇರವಾಗಿ ದೇವರ ಬಳಿಗೆ ಬಂದು ಕೇಳಿರಿ, ನನಗೇನ್ ಮಾಡನುತ್ತಿ ಎಂದು. ಆ ದಿನ ಆ ಸ್ತ್ರೀ ಕೇಳುತ್ತಾಳೆ ಪ್ರಿಯರೇ,
ನನಗೇನ್ ಮಾಡನುತಿ ಎಂದು. ಈಗ ನನಗೇನ್ ಮಾಡನುತಿ? ಆಶೀರ್ವದಿಸಲ್ಪಟ್ಟಿದ್ದೇನೆ, ನನಗೇನ್ ಮಾಡನುತಿ ಅನ್ನುತ್ತಾಳೆ. ಇಂತಹ ಆತ್ಮೀಕರು ಬೇಕಾಗಿದ್ದಾರೆ, ಅತ್ಯವಶ್ಯಕವಾಗಿದ್ದಾರೆ. ಎರಡನೇದು, ಎಲ್ಕಾನನ ಹೆಂಡತಿಯಾದ ಹನ್ನಾ. ಇವರಿಬ್ಬರು ಆತ್ಮಿಕರಾಗಿದ್ದರು. ಇವರಿಬ್ಬರು ದೇವಾಲಯಕ್ಕೆ ಹೋಗ್ತಾ ಇದ್ರು, ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆದರೆ ಬೈಬಲ್ ಹೇಳ್ತದೆ ಅವರಿಗೆ ಮಕ್ಕಳಿರಲಿಲ್ಲ. ಅಂತಹ ಸಮಯದಲ್ಲಿ ಅವರು ದೇವರ ಆಲಯಕ್ಕೆ ಬರ್ತಾರೆ, ಕಣ್ಣೀರು ಸುರಿಸುತ್ತಾರೆ. ದಯವಿಟ್ಟು ಕೇಳಿ, ಯಾಕೆ ಬರ್ತಾರೆ ಅವರು ಆಲಯಕ್ಕೆ? ಪ್ರಾರ್ಥನೆ ಮಾಡುವುದಕ್ಕಾಗಿ. ಪ್ರಾರ್ಥನೆ ಮಾಡಿದ್ರೆ ಸಾಲುತ್ತದೋ? ಸಾಲುವುದಿಲ್ಲ. ಮತ್ತೇನ್ ಮಾಡಬೇಕು? ದೇವರ ಸೇವಕನ ವಾಕ್ಯ ಬೇಕು. ದೇವರ ಸೇವಕನ ಮೂಲಕ ದೇವರು ಮಾತಾಡುವ ಮಾತು ಕೇಳಬೇಕು. ದೇವರ ಸೇವಕನ ಮೂಲಕ ದೇವರು ಕೊಡುವ ದೇವರ ವಾಗ್ದಾನ ಬೇಕು. ಗಂಡ ಹೆಂಡತಿಯರಿಗೆ ಆ ದಿನಗಳಲ್ಲಿ ಲೈವ್ ಏನಿರಲಿಲ್ಲ ಬಿಡಿ. ಆ ದಿನಗಳಲ್ಲಿ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಇದ್ರೆ ಬರ್ತಾ ಇರಲಿಲ್ವೇನೋ. ಆದರೆ ಹನ್ನಾ, ಎಲ್ಕಾನ ಅಂಥವರಾಗಿರಲಿಲ್ಲ. ಅವರು ದೇವರ ಸನ್ನಿಧಿಗೆ ಹೋಗಿ ದೇವರ ಆಲಯದಲ್ಲಿ ಆರಾಧಿಸಬೇಕು, ದೇವರ ಆಲಯದಲ್ಲಿ ಪ್ರಾರ್ಥಿಸಬೇಕು ಎಂದು ಬಯಸಿದ ಅದ್ಭುತವಾದ ಆತ್ಮಿಕರಾಗಿದ್ರು. ಪ್ರಿಯ ಸಭೆಯೇ, ಈ ಸಂದೇಶ ಕೇಳುತ್ತಿರುವ ಸಹೋದರ ಸಹೋದರಿಯರೇ, ಕರೋನಾ ತಂದಿರುವ ಕಷ್ಟಕಾಲದ ನಿಮಿತ್ತ ನಾವು ಸಭೀಕರೆಲ್ಲ ಸೇರಿ ಸಭೆಯಾಗಿ ಕೂಡಿ ಬರಲಿಕ್ಕಾಗಲಿಲ್ಲ. ಆದುದರಿಂದ ಲೈವ್ನಲ್ಲಿ ದೇವರನ್ನು ಆರಾಧಿಸಿದೆವು. ಈಗ ಅದೇ ನಮ್ಮ ಸೋಮಾರಿತನಕ್ಕೆ ಆಧಾರವಾಗ್ಬಿಟ್ಟಿದೆ. ಸಭೆಗೆ ಬರಲಾರ್ದಂತೆ, ಸಭೆಯಲ್ಲಿ ಕಾಣಿಸಿಕೊಳ್ಳಲಾರದಂತೆ, ಸಭೆಯಾಗಿ, ಸಮೂಹವಾಗಿ, ಸಹಕುಟುಂಬವಾಗಿ, ಸರ್ವೋನ್ನತನಾದ ದೇವರ ಸನ್ನಿಧಿಯಲ್ಲಿ ಆತನನ್ನು ನಾವು ಆರಾಧಿಸಲಾರದಂತೆ ಮಾಡ್ತಿದೆ. ಅದನ್ನು ಖಂಡಿತವಾಗಿ ನೀವು ಜಯಿಸಬೇಕು. ಟಿವಿಯ ಮುಂದೆ ಆಗಲಿ, ಇಲ್ಲವೇ ಸೆಲ್ಫೋನ್ ಮುಂದೆ ಆಗಲಿ ಕೂತ್ಕೊಂಡು, ಸೋಫಾದ ಮೇಲೆ ಮಲಗಿಕೊಂಡು, ಊಟ ಮಾಡುತ್ತಲೋ, ಟಿಫಿನ್ ಮಾಡುತ್ತಲೋ, ಕಾಫಿ ಕುಡಿಯುತ್ತಲೋ ಮಾಡುವುದಾದ್ರೆ ಅದು ಆರಾಧನೆ ಹೇಗಾಗುತ್ತೆ ಒಮ್ಮೆ ಯೋಚಿಸಿ. ಸಭೆ ಅನ್ನುವಾಗ ಅದು ದೇವರ ಮನೆಯಾಗಿದೆ. ಆತನ ಮನೆಗೆ ಬಂದು ನಾವು ಪ್ರಾರ್ಥಿಸುವಾಗ ದೇವರು ಮಾತಾಡ್ತಾರೆ. ಹನ್ನಾ, ಎಲ್ಕಾನ ಇವರಿಬ್ಬರು ದೇವರ ಆಲಯಕ್ಕೆ ಬರುತ್ತಾರೆ, ಅಳುತ್ತಾರೆ, ಕಣ್ಣೀರು ಸುರಿಸುತ್ತಾರೆ. ಎದಕ್ಕೋಸ್ಕರ ದೇವರ ಆಲಯಕ್ಕೆ ಬಂದಿದ್ರು ಗೊತ್ತಾ? ದೇವರು ಮಾತಾಡ್ತಾರೆ ಅಂದುಕೊಂಡಂತೆ ಆ ದಿನ ದೇವರು ಮಾತಾಡಿದ್ರು. ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುತ್ತಿರುವುದನ್ನು ಕಂಡು ಮೊದಲು ಅಪಾರ್ಥ ಮಾಡಿಕೊಂಡ ಏಲಿ ನಂತರ ಅರ್ಥ ಮಾಡಿಕೊಂಡು ಹೇಳ್ತಾನೆ, ಅಮ್ಮಾ, ನಿನ್ನ ಕಣ್ಣೀರನ್ನು ದೇವರು ನೋಡಿದ್ದಾರೆ. ನೀನು ಆಶಿಸಿದ್ದನ್ನೇ ದೇವರು ನಿನಗೆ ಅನುಗ್ರಹಿಸುವಂತವರಾಗಿದ್ದಾರೆ. ನೀನು ಸಮಾಧಾನವುಳ್ಳವಳಾಗಿ ಹೋಗು. ಅದೊಂದು ದೇವರ ವಾಗ್ದಾನವಾಗಿತ್ತು, ಅದೊಂದು ದೇವರ ಮಾತಾಗಿತ್ತು. ಅದನ್ನೇ ಹೇಳ್ತಿದ್ದೇನೆ. ನೀವು ದೇವರ ಆಲಯಕ್ಕೆ ಬರುವಾಗ ಅರ್ಧ ಗಂಟೆ ಆಗಲಿ, 1 ಗಂಟೆ ಆಗಲಿ, 1.5 ಗಂಟೆ ಆಗಲಿ ನೀವು ವಾಕ್ಯ ಕೇಳ್ತಿರುವಾಗ ದೇವರು ನಿಮಗೇ ಮಾತನ್ನು ಕೊಡ್ತಾರೆ. ಆ ಮಾತಿಗೋಸ್ಕರ ಕಾದು ಎದುರು ನೋಡು. ಆ ಮಾತೇ ನಿಮ್ಮ ಜೀವಿತದ ಮೇಲೆ ಪ್ರಭಾವ ಬೀರುತ್ತೆ. ಆ ಮಾತೇ ನಿಮ್ಮ ಕುಟುಂಬವನ್ನು ಕಟ್ಟುತ್ತದೆ. ಆ ಮಾತೇ ನಿಮ್ಮ ಭವಿಷ್ಯವನ್ನು ಬಂಗಾರದಂತೆ ಬೆಳಗಿಸುತ್ತೆ. ಆ ಮಾತಿಗೋಸ್ಕರ ಕಾದು ಎದುರು ನೋಡಿ. ವಾಕ್ಯ ಏನ್ ಹೇಳುತ್ತೆ ನೋಡೋಣ ಬನ್ನಿ. 1 ಸಾಮುವೇಲ ಪುಸ್ತಕ 1 ಅಧ್ಯಾಯ 16 ವಚನ. ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೆ ನನ್ನ ಹೆಚ್ಚಾದ ಚಿಂತನೆಯನ್ನು, ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದಳು. ಆಗ ಏಲಿಯು ಆಕೆಗೆ, ಸಮಾಧಾನದಿಂದ ಹೋಗು. ಇಸ್ರಾಯೇಲ್ ದೇವರಿಗೆ ನೀನು ಮಾಡಿಕೊಂಡ ಮನವಿಯನ್ನು, ಪ್ರಾರ್ಥನೆಯನ್ನು ಆತನು ನೆರವೇರಿಸಲಿ ಎಂದು ಆಕೆಗೆ ಹೇಳಿದನು. ನೋಡು ಮಗಳೇ, ಹೋಗು, ಕ್ಷೇಮದಿಂದ ಹೋಗು. ಇಸ್ರಾಯೇಲ್ ದೇವರಿಗೆ ನೀನು ಮಾಡಿಕೊಂಡ ಮನವಿ ಆತನು ಅಂಗೀಕರಿಸಿ ನಿನಗೆ ಉತ್ತರವನ್ನು ಅನುಗ್ರಹಿಸಲಿ ಎಂದು ಹೇಳ್ತಾನೆ. ಪ್ರಿಯರೇ, ಇದೇನಾಗಿದೆ ಗೊತ್ತಾ? ದೇವರ ವಾಕ್ಯ ಆಗಿದೆ, ದೇವರ ವಾಗ್ದಾನ ಆಗಿದೆ. ಇದು ನಮಗೆ ಬೇಕಾದದ್ದು. ಆ ದಿನ ಆ ವಾಗ್ದಾನವನ್ನು, ಆ ವಾಕ್ಯವನ್ನು ಕೇಳಿರುವ ಹನ್ನಳು ಹೋಗ್ತಾಳೆ, ಸಂತೋಷದಿಂದ ಹೋಗ್ತಾಳೆ. ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ, ನನ್ನ ಪ್ರಾರ್ಥನೆ ಲಾಲಿಸಿದಾರಂತೆ, ನನ್ನ ಕಣ್ಣೀರು ಒರೆಸುತ್ತಾರಂತೆ, ನನ್ನ ಜೀವಿತ ಉದ್ಧರಿಸುತ್ತಾರಂತೆ. ವಿನಯತೆಯಿಂದ ಕೇಳ್ತಾಳೆ, ವಿಶ್ವಾಸವಿಡುತ್ತಾಳೆ, ಅದಕ್ಕೆ ವಿಧೇಯತೆ ತೋರಿಸುತ್ತಾಳೆ. ಬರುವ ವರ್ಷ ಅನ್ನೋಷ್ಟೊತ್ತಿಗೆ ಮುದ್ದಾದ ಮಗುವನ್ನು ಹೊತ್ತುಕೊಂಡು ಬರುತ್ತಾಳೆ. ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ತಾಳೆ. ನನ್ನ ದೇವರು ಆತನ ಮಾತು ವಿನಯತೆಯಿಂದ ಕೇಳಿ ವಿಶ್ವಾಸವಿಟ್ಟವರ ಜೀವಿತದಲ್ಲಿ ಅದ್ಭುತ ಮಾಡುವಂತಹ ದೇವರಾಗಿದ್ದಾರೆ. ಅದರಲ್ಲಿ ಯಾವ ಸಂದೇಹ ಇಲ್ಲವೇ ಇಲ್ಲ. ಏನ್ ಬೇಕು ನಮಗೆ? ಆಸ್ತಿಪಾಸ್ತಿಗಳೋ, ಅಂದಚಂದವೋ, ಅಧಿಕಾರವೋ, ಆರೋಗ್ಯವೋ? ಏನು ಬೇಕಾದದ್ದು? ಆತ್ಮ ರಕ್ಷಣೆ, ಆತ್ಮಿಕತೆ. ಆತ್ಮ ರಕ್ಷಣೆ ಇರುವುದಾದ್ರೆ ಏನ್ ಜರುಗುತ್ತೆ? ನೀವು ದೇವರ ಮೇಲೆ ಆಧಾರಗೊಳ್ಳುತ್ತೀರಿ, ಪ್ರಾರ್ಥನೆಯ ಮೇಲೆ ಆಧಾರಗೊಳ್ಳುತ್ತೀರಿ, ದೇವರ ವಾಕ್ಯದ ಮೇಲೆ ಆಧಾರಗೊಳ್ಳುತ್ತೀರಿ, ವಾಗ್ದಾನಗಳನ್ನು ಸ್ವಾಧೀನ ಮಾಡಿಕೊಳ್ತೀರಿ. ಈ ಲೋಕದಲ್ಲಿ ಬೇರೆ ಎಲ್ಲಿಂದಲೂ ಬರಲಾರದ ಉತ್ತರ ದೇವರ ಸನ್ನಿಧಿಯಿಂದ ನೀವು ಹೊಂದಿಕೊಳ್ಳುವಂತವರಾಗಿರುತ್ತೀರಿ. ಅದನ್ನೆಲ್ಲವೂ ದೇವರು ನಿಮ್ಮಿಂದ ಕೋರುತ್ತಾ ಇರುವುದು, ಅದನ್ನೆಲ್ಲವೂ ನಮಗೆ ಬೇಕಾದದ್ದು. ಹಾಗಾಗಿ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ಏನು ಗೊತ್ತಾ? ದೇವರೇ ನನಗೆ ಬೇಕಾದದ್ದು.
ಆಸ್ತಿಪಾಸ್ತಿಗಳಲ್ಲ, ಅಂದ ಚಂದಗಳಲ್ಲ, ಅಧಿಕಾರವಲ್ಲ, ಅಂತಸ್ತಲ್ಲ. ನನಗೆ ಬೇಕಾದದ್ದು ಆತ್ಮೀಕತೆ. ಪ್ರತಿಯೊಂದು ಅವಶ್ಯಕತೆಯನ್ನು ನಿಮ್ಮ ಸನ್ನಿಧಿಯಲ್ಲಿ ತೀರಿಸಿಕೊಳ್ಳುವಂತಹ ಅದ್ಭುತವಾದ ಆತ್ಮೀಕತೆ. ಅಂತಹ ಆತ್ಮಿಕತೆ ನನಗೆ ದಯಪಾಲಿಸು ದೇವರೇ ಎಂದು ಪ್ರಾರ್ಥಿಸೋಣವೇ. ಬನ್ನಿ, ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದ್ದೀರಿ. ಬಿತ್ತಲ್ಪಟ್ಟ ಈ ವಾಕ್ಯ ಫಲಿಸುವಂತೆ ಮಾಡಿ ಪ್ರತಿಯೊಬ್ಬರ ಹೃದಯದಲ್ಲಿ ಆತ್ಮಿಕತೆಯನ್ನು ಹೆಚ್ಚಿಸಿರಿ. ನಮ್ಮೆಲ್ಲರಿಗೆ ಬೇಕಾದದ್ದು ಆತ್ಮರಕ್ಷಣೆ, ನಮ್ಮೆಲ್ಲರಿಗೆ ಬೇಕಾದದ್ದು ಆತ್ಮಿಕತೆ. ಅಂದಕ್ಕಿಂತಲೂ, ಅಧಿಕಾರಕ್ಕಿಂತಲೂ, ಆಸ್ತಿಪಾಸ್ತಿಗಳಿಗಿಂತಲೂ ಅತ್ಯವಶ್ಯಕವಾದದ್ದು ಆತ್ಮರಕ್ಷಣೆ. ಅತ್ಯವಶ್ಯಕವಾದದ್ದು ನಿಮ್ಮೊಂದಿಗೆ ಸರಿಯಾದ ಸಂಬಂಧ ಹೊಂದಿರುವ ಆತ್ಮಿಕತೆ. ಅಂತಹ ಆತ್ಮಿಕತೆಯುಳ್ಳವರಾಗಿ ನಾವು ಬೆಳೆಯಬೇಕು ದೇವರೇ. ಹಾಗೆಯೇ ಈ ಸಮಯದಲ್ಲಿ ನಮ್ಮನ್ನೇ ನಿಮ್ಮ ಕೈಗೆ ಒಪ್ಪಿಸುತ್ತಿದ್ದೇವೆ. ಅಂಗಾಲಿನಿಂದ ನಡುನತ್ತಿಯವರೆಗೂ ನನ್ನಲ್ಲಿ, ನಮ್ಮೆಲ್ಲರಲ್ಲಿರುವಂತಹ ಪ್ರತಿ ಲೋಪವನ್ನು, ಪ್ರತಿ ಪಾಪವನ್ನು ಕ್ಷಮಿಸಿ, ಮನ್ನಿಸಿ, ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ, ನಿತ್ಯವೂ ನಿಮಗೆ ಅಂಗೀಕಾರವಾಗಿ, ನಿಮಗೆ ಮಹಿಮೆಯಕರವಾಗಿ ನಾವು ಜೀವಿಸುವ ಹಾಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.